ಮೊನ್ನೆ ಶನಿವಾರ ಸಂಜೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಆಫೀಸಿಗೆ ಬಂದಿದ್ದರು, ಸ್ಟುಡಿಯೋಗೆ ಬಂದಿದ್ದರು. ಇಂಟರ್ವ್ಯೂ ಫಿಕ್ಸ್ ಆಗಿತ್ತು. ನೆನ್ನೆ ನೋಡಿದ್ದೀರಿ ಅದನ್ನು, 1.5 ಗಂಟೆ ನ್ಯೂಸ್ ಅವರ್ ಸ್ಪೆಷಲ್. ಇವತ್ತು ಸಂಜೆ 5 ಗಂಟೆಗೆ ರಿಪೀಟ್ ಕೂಡ ಹಾಕಿದ್ವಿ. ಪೊಲಿಟಿಕಲಿ ಈ ಹೆಡ್ಲೈನ್ ಬರುವಂಥ ಸ್ಟೇಟ್ಮೆಂಟ್ಗಳನ್ನು ತೆಗೆಸೋದಕ್ಕೆ ನಾನೇ ಅಂತಲ್ಲ, ಪತ್ರಕರ್ತರು ಸಂದರ್ಶನ ಮಾಡುವಂಥವರು ತಿಪ್ಪರ್ಲಾಗ ಹಾಕಿ ಪ್ರಶ್ನೆಗಳನ್ನು ಕೇಳಬೇಕು. ಹಂಗೆ ಹಿಂಗೆ ಕೇಳಿ 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 ಅವರಿಂದ ಒಂದು ಸೆಂಟೆನ್ಸ್ ತೆಗೆಸ್ಬೇಕು. ಡಿ ಕೆ ಶಿವಕುಮಾರ್ ಅವರಿಂದ ಆ ಹೆಡ್ಲೈನ್ ಸೆಂಟೆನ್ಸ್ ತೆಗೆಸೋದಕ್ಕೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ತುಂಬ ಕಷ್ಟನೇ ಪಡಲಿಲ್ಲ ಅಂತ. ನಾನು ಪ್ರಶ್ನೆ ಕೇಳಿದ್ದೇನು, ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿದ್ಯಾ ಅವರು ಒಂದು ಸ್ಟೋರಿ ಫೈಲ್ ಮಾಡಿದರು. ನವೆಂಬರ್ ಅಂತ್ಯದ ತನಕ ಮೌನವಾಗಿ, ಅಂದರೆ ರಾಜಕೀಯವಾಗಿ ಮೌನವಾಗಿರುವ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅಂತ ತಮ್ಮ ಬೆಂಬಲಿಗರನ್ನು ಕರೆದು ಹೇಳಿದ್ದಾರೆ. ಅವರು ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ, ಏನು ಮಾತಾಡಬೇಕು ಅದನ್ನು ಮಾತಾಡ್ತೀನಿ, ಅಲ್ಲಿ ತನಕ ನೀವು ಸುಮ್ಮನಿದ್ರೆ ಅಷ್ಟೇ ಉಪಕಾರ ಅಂತ ತಮ್ಮ ಬೆಂಬಲಿಗ ಶಾಸಕರನ್ನು ಕರೆದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನವೆಂಬರ್ ಅಂತ್ಯದ ತನಕ ಒಂದು ಹೇಳಕ್ಕೆ ಹೋಗಿ ಇನ್ನೇನು ಅರ್ಥ ಬಂದು ಅಂಥ ಯಾವ ಮಾತುಗಳನ್ನು ಆಡದೇ ಇರುವ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅಂತ ಒಂದು ವರದಿಯನ್ನು ಫೈಲ್ ಮಾಡಿದ್ದು, ಸ್ಟೋರಿ ಫೈಲ್ ಮಾಡಿದ್ರು. ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿದೆ ನಾನು, ಏನು ನವೆಂಬರ್ ಅಂತ್ಯದ ತನಕ ಕಾಷ್ಠ ಮೌನಕ್ಕೆ ಜಾರುವ ನಿರ್ಧಾರಕ್ಕೆ ಬಂದಿದ್ದೀರಂತೆ, ಹೌದಾ ಅಂತ. ಅದಕ್ಕೆ ಅವ್ರು ಹೇಳಿದ್ದು, ಎಲ್ಲ ದಿಲ್ಲಿ ನಿರ್ಧಾರ ಮಾಡುತ್ತೆ, ನಂಬರ್ಸ್ ಮ್ಯಾಟರ್ ಆಗೋದಿಲ್ಲ ನಮ್ಮಲ್ಲಿ ಅಂದರು. ನಂಬರ್ಸ್ ಮುಖ್ಯ ಆಗೋದಿಲ್ಲ ನಮ್ಮಲ್ಲಿ, ದಿಲ್ಲಿ ನಿರ್ಧಾರ ಮಾಡುತ್ತೆ ಅಂದ್ಬಿಟ್ರು. ಅಂದರೆ ಅಷ್ಟು ದೊಡ್ಡ ಹೆಡ್ಲೈನನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ರಾಜ್ಯ ರಾಜಕಾರಣದಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟು ಮಾಡಬಲ್ಲಂಥ ಹೇಳಿಕೆ ಅದು. ಒಂದ್ಸಲ ಕೇಳಿಸ್ಕೊಳ್ಳಿ ಏನಂತಾರೆ ಅಂತ. ತಾವು ಕಾಷ್ಠ ಮೌನಕ್ಕೆ ಜಾರಿದೀರಿ ಅಂತ ನಮ್ಮ ರಿಪೋರ್ಟ್ರು ಒಂದು ರಿಪೋರ್ಟ್ ಕೊಟ್ಟರು ಇವತ್ತು. ಈ ವಿಷಯದಲ್ಲಿ ಏನೋ ಮಾತಾಡಿ ಇನ್ನೇನೋ ಅರ್ಥ ಕಲ್ಪಿಸುವಂತೆ ಆಗುವುದು ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಮತ್ತು ತಮ್ಮ ಬೆಂಬಲಿಗರು ಎಲ್ರಿಗೂ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ, ಮಾತಾಡಬಾರ್ದು ನೀವು ಅಂತ. ನೋಡಿ, ಯಾವ ಕ್ರಾಂತಿನೂ ಇಲ್ಲ, ಇದೆಲ್ಲ ಬರೀ ಸೃಷ್ಟಿ, ವದಂತಿ. ಕಾಂಗ್ರೆಸ್ ಪಾರ್ಟಿಲಿ ಏನು ಡಿಸಿಷನ್ಸು ಇಲ್ಲೇನೂ ಆಗಲ್ಲ. ಹೌದು, ಎಲ್ಲ ಅಲ್ಲೇ. ನೋ ಡಿಸಿಷನ್ಸ್ ವಿಲ್ ಗೋ ಆನ್ ನಂಬರ್ಸ್. ಆಲ್ವೇಸ್ ದಿ ಪಾರ್ಟಿ ಹೈಕಮಾಂಡ್ ಟೇಕ್ ಎ ಡಿಸಿಷನ್. ಯಾರು ನಿಲ್ಲಿಡಬೇಕು, ಯಾವಾಗ ಇಡಬೇಕು, ಎಷ್ಟು ದಿನ ಇಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ನಾನು ಹೆಂಗೆ ಅರ್ಥ ಮಾಡಿ, ನೋ ಡಿಸಿಷನ್ ವಿಲ್ ಗೋ ಆನ್ ನಂಬರ್ಸ್ ಅಂದರೆ ಶಾಸಕರ ಸಂಖ್ಯೆ ಮೇಲೆ ಹೋಗೋದಿಲ್ಲ? ಆಗಲ್ಲ, ಕಾಂಗ್ರೆಸ್ ಪಾರ್ಟಿಲಿ ಆಗಲ್ಲ. ಯಾವಾಗಲೇ ಆಗಲಿ ಆಗಲ್ಲ. ಐ ನೋ ದಿ ಕಾಂಗ್ರೆಸ್ ಪಾರ್ಟಿ. ಸೊ ಅವರು ಯಾವಾಗ ಬೇಕಾದ್ರೂ, ನನಗೆ ಸಿದ್ದರಾಮಯ್ಯನವರು ನಾವಿಬ್ಬರೂ ಹೇಳಿದ್ದೀವಿ, ಅವರು ಹೇಳವ್ರೆ, ನಾನು ಹೇಳಿದ್ದೀನಿ, ವಾಟ್ ಎವರ್ ದಿ ಹೈಕಮಾಂಡ್ ಟೇಕ್ಸ್ ವಿಲ್ ಫಾಲೋ ಇಟ್ ಅಂತ, ವಿಲ್ ಸ್ಟ್ಯಾಂಡ್ ಬೈ ಇಟ್, ದಟ್ಸ್ ಆಲ್. ನಮ್ಮಿಬ್ಬರೂ ಕುಂಡ್ರಿಸ್ಬಿಟ್ಟು ಹೇಳಿದ್ರು, ನೀನು ಸಿ ಎಮ್ಮು, ಅವ್ರು ಡೆಪ್ಟಿ ಸಿ ಎಮ್ಮು ಅಂತ. ಆಯಿತು ಅಂತ ಒಪ್ಕೊಂಡು ಬಂತು. ನನಗೂ ಅದರ ನಂತರ ಮುಂದೆ ಏನಾಯಿತು, ಅದರ ನಂತರ ಮುಂದಿನ ಮಾತುಕತೆ ಏನಾಗಿತ್ತು ಅಂತ ಅದೆಲ್ಲ ಮೀಡಿಯಲ್ಲಿ ಚರ್ಚೆ ಮಾಡೋ ವಸ್ತು ಅಲ್ಲ ಇದೆಲ್ಲ. ಲೋಕಸಭಾ ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ಕುಂದಗೋಳದಲ್ಲಿ ನೀವು ನಮಗೆ ಇಂಟರ್ವ್ಯೂ ಕೊಟ್ಟಿದ್ದು, ಅದಾದಮೇಲೆ ಇವತ್ತೇ ಬಂದಿದ್ದೀರಿ. ಅದರ ಮಧ್ಯದಲ್ಲಿ ತುಂಬ ಬೆಳವಣಿಗೆಗಳಾಗಿದ್ದಾವೆ. ದಿಲ್ಲಿಲಿ ಕೂತ್ಕೊಂಡು ನೀವು ಹೇಳಿದ್ರಿ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ ನ್ಯಾಷನಲ್ ಚಾನಲ್ಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ. ವಾಟ್ ಈಸ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕುತೂಹಲ ಇದೆ ಸರ್. ಡೆಲ್ಲಿ ವಿಲ್ ಟೇಕ್ ಎ ಕಾಲ್. ಡೆಲ್ಲಿಯವರು ನನಗೆ ಹೇಳಿದ್ರು, ನೀನು ಈ ಕೆಲಸದಲ್ಲಿರು, ನೀನು ಈ ಕೆಲಸ ಮಾಡು ಅಂತ. ಅಷ್ಟೇ ಮಾಡ್ತಾರೆ ಅವರು. ಸೊ ಶಾಸಕರ ಬಲ ಮುಖ್ಯ ಆಗೋದಿಲ್ಲ ಅನ್ನುವ ಸೆಂಟೆನ್ಸ್ ಅಂತ ತಾವು ಹೇಳಿ. ನಾನು ಇವತ್ತವರೆಗೂ ಯಾವ ಶಾಸಕರು ನನಗೆ, ಐ ಡೋಂಟ್ ಬಿಲೀವ್ ಇನ್ ಎನಿ ಗ್ರೂಪಿಸಮ್, ಐ ಡೋಂಟ್ ಬಿಲೀವ್ ಇನ್ ಮೈ ಫಾಲೋಯರ್. 140 ಜನನೂ ನನಗೆ ಬೇಕಾದವ್ರೆ. 140 ಜನದ ಸರ್ಕಾರ ಇದು. ನನಗೆ ಯಾರು ಜೈಕರನ್ನು ಬೇಡ, ಏನು ಬೇಡ, ಅವರೆಲ್ಲರೂ ನಮ್ಮವರೇ. ಸರ್, ಒಂದು ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ 5 ವರ್ಷ ನಾನೇ ಸಿ ಎಂ ಅಂತ ಹೇಳಿ, ಇನ್ನೊಂದು ಕಡೆ ನೀವು ಹೇಳ್ತೀರಾ ಹೈಕಮಾಂಡ್ ತೀರ್ಮಾನ ಏನಿರುತ್ತೆ ಅದೇ ಮಾಡ್ತಾರೆ ಅಂತ ಹೇಳಿ. ಆದರೆ 5 ವರ್ಷ ಸಿ ಎಂ ಆಗಿ ನಾನು ಆಡಳಿತ ಮಾಡ್ತೀನಿ ಅಂತ ಹೇಳಿದ ನಂತರ ಅವರು ಪೊಲೀಸ್ ಸ್ಟಾಪ್ ಇಟ್ಟು ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾರೆ. ಹಾಗಿದ್ರೆ ಪಿಕ್ಚರ್ ಹಬ್ಬಿ ಬಾಕಿ ಅಂತನಾ? ಅಲ್ಲ, ಹೋಪ್ಫುಲಿ ಅಂತಾನು ಹೇಳಿದ್ರು ಅವರು. ಮುಂದಿನ ವರ್ಷದ ದಸರಾ ಹೋಪ್ಫುಲಿ ನಾನೇ ಉದ್ಘಾಟನೆ ಮಾಡ್ತೀನಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ಈಗ ಎಲ್ಲದರಲ್ಲೂ ಅವ್ರ ಮಾತಿನಲ್ಲೇ ಎಲ್ಲದಕ್ಕೂ ಉತ್ತರ ಇದೆ. ತಿಳ್ಕೊಳ್ಳೋರು ತಿಳ್ಕೊಳ್ಬೇಕು. ಚರ್ಚೆ ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳಿ, ಯಾವ ರೀತಿ ಯಾರು ಊಹಿಸ್ಕೊಡಿ, ಅದನ್ನು ನಿಂಬಿಟ್ಟಿದ್ದು. ಅರ್ಥ ಆಯ್ತು. ಮಾತಾಡಿದ್ದಾರೆ, ನೀವು ತೋರಿಸಿದ್ದೀರಿ.
ನಾನು ಕಿವಿಯಲ್ಲಿ ಕೇಳ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಯಥಾವತ್ತಾಗಿ ನಾನು ಪ್ರಶ್ನೆ ಅವರ ಉತ್ತರ ಎರಡನ್ನೂ ತೋರಿಸಿದ್ದೀನಿ ನಿಮಗೆ. ಸ್ಪಷ್ಟವಾಗಿ ಹೇಳಿದ್ರು ಅವರು, ಈ ಶಾಸಕರ ಬಲಾಬಲ ನಿಮಗೆ ಕಡಿಮೆ ಇದೆ, ಅವ್ರಿಗೆ ಜಾಸ್ತಿ ಇದೆ, ಯಾರ ಹತ್ರ ಎಷ್ಟೆಷ್ಟಿದೆ, ಏನು ಪ್ರಶ್ನೆ ಬಂದಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು, ನೀವು ಅಂದರೆ ಟೋಟಲ್ ಹೇಳಿಕೆಗಳ ಫ್ಲೋ ಗಮನಿಸ್ತಾ ಬನ್ನಿ. ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿ ಕೂತ್ಕೊಂಡು ಒಂದು ನ್ಯಾಷನಲ್ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಹೇಳಿದರು, ಟೈಮ್ಸ್ ನೌಗೆ ಇಂಟರ್ವ್ಯೂ ಕೊಡುವಾಗ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂದರು ಅವರು. ಹಲ್ಚಲ್ ಆಗ್ಬಿಡ್ತು ಆ ಸ್ಟೇಟ್ಮೆಂಟ್. ವಾಟ್ ಈಸ್ ದಟ್ ಅಂಡರ್ಸ್ಟ್ಯಾಂಡಿಂಗ್, ವೆನ್ ಈಸ್ ದ ಡೇ ಅಂತ. ಅನೇಕ ಘಟನೆಗಳನ್ನು ಉದಾಹರಣೆಯಾಗಿ ಕೊಟ್ಟು ನಿಮಗೆ ಹೇಳಿದ್ದೀವಿ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿದೆ. ಇಲ್ಲಿ ಉಳಿದವ್ರು ಯಾರೇನೇ ಮಾಡಿದ್ರು ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ ಹೈಕಮಾಂಡ್ ಮೂಲಕ ಏನೇನು ಯಾರ್ಯಾರು ಹೇಳಿಸ್ಬೇಕು ಹೇಳಿಸ್ತಾರೆ, ಆ ಕೆಲಸ ಆಗುತ್ತೆ. ನೀವು ಅದನ್ನು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕರೆಯಲಾಗಿದ್ದ ದಲಿತ ಶಾಸಕರು ಸಚಿವರುಗಳ ಡಿನ್ನರ್ ಮೀಟಿಂಗ್ನಿಂದ ಹಿಡಿದು ಅದನ್ನು ನಿಲ್ಲಿಸಿದ್ರಿಂದ ಹಿಡಿದು ಜಾತಿ ಗಣತಿಯನ್ನು ಇನ್ನೊಂದು ಸಲ ಮಾಡಬೇಕು ಅಂತ ಹೇಳಿದ್ದರ ತನಕ ಎಲ್ಲವೂ ಹೈಕಮಾಂಡ್ ಹೇಳುತ್ತೆ, ಇಲ್ಲಿ ಜಾರಿಯಾಗತ್ತೆ. ನೋಡುವಷ್ಟು ನೋಡಿದ್ರು ಸಿದ್ದರಾಮಯ್ಯನವರು, ನೋಡುವಷ್ಟು ನೋಡಿದ್ರು. ಅವರು ದಿಲ್ಲಿಲಿ ಕೂತ್ಕೊಂಡೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನ್ಯಾಷನಲ್ ಚಾನಲ್ಗೆ ಕೊಟ್ಟ ಇಂಟರ್ವ್ಯೂನೇ ಪತ್ರಕರ್ತ ಪ್ರಶ್ನೆ ಕೇಳಿದ್ರು, ಅಧಿಕಾರ ಹಂಚಿಕೆ ಅದು ಇದು ವಿಷಯ. ಸಿದ್ದರಾಮಯ್ಯನವರು ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ಹೇಳಿದ್ರು, ಪೂರ್ತಿ ಅವಧಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಮುಂದಿನ ಅವಧಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ. 2018ರಂತೆ ನನ್ನ ನೇತೃತ್ವದಲ್ಲಿ 2028ರಲ್ಲೂ ಚುನಾವಣೆ ಆಗತ್ತೆ ಅಂತ ಹೇಳಿದ್ರು. ಆವಾಗ ಪತ್ರಕರ್ತ ಕೇಳಿದ ಪ್ರಶ್ನೆ, ಮತ್ತು ಕೆಲವು ಶಾಸಕರು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತಿದ್ದಾರಲ್ಲ ಅಂದಾಗ, ಅವ್ರ ಸಂಖ್ಯೆ ತುಂಬ ಕಡಿಮೆ ಬಿಡ್ರಿ ಅಂದರು. ಅವರ ಸಂಖ್ಯೆ ತುಂಬ ಕಡಿಮೆ. ಸಿದ್ದರಾಮಯ್ಯನವರು ಆ ಮೆಸೇಜ್ ಕೊಟ್ಟರು, ನನ್ನ ಬೆಂಬಲಕ್ಕೆ ಶಾಸಕರ ಸಂಖ್ಯೆ ಜಾಸ್ತಿ ಇದೆ, ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ಶಾಸಕರ ಸಂಖ್ಯೆ ಕಡಿಮೆ ಇದೆ ಅಂದರು. ಅದಕ್ಕೊಂದು ಉತ್ತರ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕಾಯ್ತಿದ್ರು ಅನಿಸುತ್ತೆ. ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಇಂಟರ್ವ್ಯೂನಲ್ಲಿ ಕೊಟ್ಟರು, ಶಾಸಕರ ಸಂಖ್ಯೆ ಏನು ಮ್ಯಾಟರ್ ಆಗೋದಿಲ್ಲ, ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದೇ ಫೈನಲ್ಲು ಅಂತ. ಶಾಸಕರ ಸಂಖ್ಯೆ ಬಲಾಬಲದ ಮೇಲೆ ಸಿ ಎಂ ಆಗೋದಿಲ್ಲ ಅಂತ. ಮುಖ್ಯಮಂತ್ರಿ ಯಾರಾಗಬೇಕು, ಅಧಿಕಾರ ಹಂಚಿಕೆ ಹೆಂಗಾಗಬೇಕು, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಡಿ ಕೆ ಶಿವಕುಮಾರ್ ಅವರು ಅದನ್ನು ಸ್ಪಷ್ಟವಾಗಿ ಹೇಳುವ ಮೂಲಕ ತಮ್ಮ ನಿಲುವನ್ನು ಕನ್ವೆ ಮಾಡಿದ್ರು. ಯಾವುದು ಸತ್ಯ? ಎರಡೂ ಸತ್ಯ. ಈಗ ಅಂದರೆ ಎರಡೂ ಪಕ್ಷಗಳಲ್ಲಿ ಎರಡೂ ಸತ್ಯ. ಅದು ಹಂಗೆ ನೋಡಕ್ಕೆ ಹೋದರೆ ಬಿ ಜೆ ಪಿಯಲ್ಲೂ ಅಷ್ಟೇ, ರಾಷ್ಟ್ರೀಯ ಪಕ್ಷಗಳಲ್ಲಿ ನಡೆಯೋದೇ ಹಂಗೆ. ಲಕೋಟೆ ಸಂಸ್ಕೃತಿ ಅಂತಾರೆ. ಹಿಂದೆ ಎನ್ವಲಪ್ಪಲ್ಲಿ ಹೆಸರು ಬರ್ತಿದ್ವು ಅಂತೆ, ಪೇಪರ್ ಒಂದು ಕವರ್ನಲ್ಲಿ ಹಾಕಿ ಇಂಥವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿದ್ರಂತೆ. ಶಾಸಕಾಂಗ ಪಕ್ಷದ ಸಭೆ ಅವ್ರ ಹೆಸರಿಗೆ ಯಾರೋ ಒಬ್ಬರು ಪ್ರಸ್ತಾಪಿಸಿದ್ರು, ಇನ್ಯಾರೋ ಕೈ ಎತ್ತಿ ಹೋ ಅಂದರು, ಆಗಿಬಿಡ್ತಿತ್ತು ಅಂತ. ಈ ರಾಜ್ಯದಲ್ಲಿ ನಡ್ಕೊಂಡು ಬಂದಿದೆ ಅದು. ಈ ರಾಜ್ಯದಲ್ಲ, ಎಲ್ಲ ರಾಜ್ಯಗಳಲ್ಲೂ ನಡ್ಕೊಂಡು ಬಂದಿದೆ, ಎರಡೂ ರಾಜಕೀಯ ಪಕ್ಷಗಳಿಂದಲೂ ನಡ್ಕೊಂಡು ಬಂದಿದೆ. ಈಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದ್ರಪ್ಪ, ಶಾಸಕಾಂಗ ಪಕ್ಷದ ಸಭೆ ನಡೆದು ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದರೆ ಎಷ್ಟು ಜನ ಕೈ ಎತ್ತಿ ನೋಡಿ ಅಂತಂದ್ರ? ಇಲ್ಲ. ಮೊಯ್ಲಿ ಅವರು ಮುಖ್ಯಮಂತ್ರಿ ಆದರು, ಹೈಕಮಾಂಡಿಂದ ಬಂತ್ರಿ, ಲಕೋಟೆ ಬಂತಷ್ಟೇ. ಎಸ್ ಎಂ ಕೃಷ್ಣ ಅವರು ಆಸೆ ಇಟ್ಕೊಂಡು ಕೂತ್ಕೊಂಡಿದ್ರು ಅವಾಗ. ಹೈಕಮಾಂಡ್ ಹೇಳ್ತು ಇಲ್ಲ ಮೊಯ್ಲಿ ಅವರು ಆಗಬೇಕು ಅಂತ. ಹಾಗೆ ಬಿ ಜೆ ಪಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಧರ್ಮೇಂದ್ರ ಪ್ರಧಾನ್ ಬಂದರು, ಅವರಿಗೆ ಮೋದಿ ಅಮಿತ್ ಶಾ ಹೇಳಿ ಕಳಿಸಿದ್ರು ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ. ಕ್ಯಾಪಿಟಲ್ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆದಿತ್ತು. ಯಡಿಯೂರಪ್ಪನವರ ಹತ್ರ ಬೊಮ್ಮಾಯಿ ಅವರ ಹೆಸರು ಹೇಳಿಸಲಾಯಿತು, ಉಳಿದವರೆಲ್ಲ ಅನುಮೋದಿಸಿದರು. ಆದರೆ 2013ರಲ್ಲಿ ಶಾಸಕರ ಬೆಂಬಲ ನನ್ನ ಕಡೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿಂತಲೂ ಜಾಸ್ತಿ ಇದೆ ಅನ್ನೋದನ್ನು ಸಿದ್ದರಾಮಯ್ಯನವರು ಅವಶ್ಯಕತೆಗಿಂತಲೂ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಕನ್ವೆ ಮಾಡಿದರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೆ ಹೆಂಗೆ ಅಂತ ಆಲೋಚನೆಯಲ್ಲಿದ್ದ ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಸಕರ ಬೆಂಬಲ ನನ್ನ ಕಡೆ ಜಾಸ್ತಿ ಇದೆ ಅಂತ ಕನ್ವೆ ಮಾಡಿದ್ರು. ಯಾರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ KPCC ಅಧ್ಯಕ್ಷರಾಗಿ ಚುನಾವಣೆಯನ್ನು ಮುನ್ನಡೆಸಿರ್ತಾರೋ ಅವರು ಮುಖ್ಯಮಂತ್ರಿ ಆಗೋದು, ಅಧಿಕಾರಕ್ಕೆ ಬಂದರೆ ಅವರು ಮುಖ್ಯಮಂತ್ರಿ ಆಗೋ ಪರಿಪಾಠ ಇತ್ತು. ಬಟ್ 2013ರಲ್ಲಿ ಡಾಕ್ಟರ್ ಪರಮೇಶ್ವರ್ KPCC ಅಧ್ಯಕ್ಷರಾಗಿದ್ದರು, ಕೊರಟಿಗೆಲೆಯರಲ್ಲಿ ಅವರೇ ಸೋತುಬಿಟ್ರು.
ಅದರ ಬಗ್ಗೆ ಏನೇನೋ ವ್ಯಾಖ್ಯಾನಗಳಿದ್ದಾವೆ, ಬೇಡ ಆ ವಿಷಯಕ್ಕೆಲ್ಲ ಹೋಗೋದು. ಸೋತುಬಿಟ್ರು ಅವರು. ಸ್ಪರ್ಧೆಯಲ್ಲಿ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯನವರಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು. ಮಲ್ಲಿಕಾರ್ಜುನ ಖರ್ಗೆ ಅವರಿಗಿಂತಲೂ ಶಾಸಕರ ಬೆಂಬಲ ನನಗೆ ಜಾಸ್ತಿ ಇದೆ ಅನ್ನೋದನ್ನು ಹೈಕಮಾಂಡಿಗೆ ತೋರಿಸಿ ಇವರು ಮುಖ್ಯಮಂತ್ರಿ ಆದರು. ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ ಇದೆ ಅಂತ ಹೈಕಮಾಂಡಿಗೆ ಗೊತ್ತು. 2023ರಲ್ಲಾಗಿದ್ದು ಅದೇ. ಆದರೆ ವಾಟ್ ಈಸ್ ದ್ಯಾಟ್ ಅಂಡರ್ಸ್ಟ್ಯಾಂಡಿಂಗ್? ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್. ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಡೇ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ. ವಾಟ್ ಈಸ್ ದ್ಯಾಟ್ ಅಂಡರ್ಸ್ಟ್ಯಾಂಡಿಂಗ್? ಮೊನ್ನೆ ದಸರಾ ದಿವಸನೂ ಮೈಸೂರಿನಲ್ಲಿ ಮುಂದಿನ ದಸರಾಗೂ ನೀವೇ ಉದ್ಘಾಟನೆ ಮಾಡಿ ಚಾಮುಂಡಿ ದೇವಿಗೆ ಮಾಲಾರ್ಪಣೆ ಮಾಡ್ತೀರಾ ಅಂದರೆ ನಾನೇ ಮಾಡ್ತೀನಿ, ಯಾಕೆ ಏನಾದರೂ ಡೌಟಾ, ನಾನೇ ಮಾಡ್ತೀನಿ ಹೋಪ್ಫುಲಿ ಅಂದರು ಸಿದ್ದರಾಮಯ್ಯನವರು. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಅವಧಿ ಪೂರ್ಣಗೊಳಿಸ್ತೀನಿ ಅಂತ ಹೇಳಿದ ನಂತರವೂ ಕೊನೆಯಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾರೋ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ಈ ಕಂಡೀಷನ್ಸ್ ಅಪ್ಲೈ ಅಂತ ಆಫರ್ಗಳಲ್ಲಿರುವಂತೆ ಆ ಸೆಂಟೆನ್ಸ್ ಯಾಕೆ ಬರುತ್ತೆ? ಡಿ ಕೆ ಶಿವಕುಮಾರ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕೊಟ್ಟಂಥ ಹೇಳಿಕೆಗೆ ಸ್ವತಃ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಪ್ರತಿಕ್ರಿಯಿಸಿದರು. ಪ್ರತಿಕ್ರಿಯಿಸಲೇಬೇಕಾದಂಥ ಹೇಳಿಕೆ ಇದು. ಶಾಸಕರ ಅಭಿಪ್ರಾಯದ ಮೇಲೆ ಎಲ್ಲ ತೀರ್ಮಾನ ಆಗೋದು, ಶಾಸಕರ ಅಭಿಪ್ರಾಯ ತಿಳಿದೇ ಹೈಕಮಾಂಡ್ ನಿರ್ಧಾರ ಮಾಡೋದು, ಯಾವುದು ಸರಿ ಅನ್ನೋದನ್ನು ತಿಳಿದು ತೀರ್ಮಾನ ಮಾಡ್ತಾರೆ ಅಂದರು. ಡಾಕ್ಟರ್ ಪರಮೇಶ್ವರು ಹೆಚ್ಚು ಕಡಿಮೆ ಹಾಗೆ ಮಾತಾಡಿದ್ದು. ಸಿದ್ದರಾಮಯ್ಯನವರು ಏನಂದ್ರು, ಮುಖ್ಯಮಂತ್ರಿಗಳು ಏನಂದ್ರು? ಹೈಕಮಾಂಡ್ ಈಸ್ ಹೈಕಮಾಂಡ್. ಹೈಕಮಾಂಡ್ ಜೊತೆಗೆ ಶಾಸಕರ ನಿರ್ಧಾರವೂ ಬೇಕಾಗತ್ತೆ. ಶಾಸಕರ ಬೆಂಬಲ ಇಲ್ಲದೆ ಯಾರೂ ಮುಖ್ಯಮಂತ್ರಿ ಆಗೋದಕ್ಕಾಗೋದಿಲ್ಲ. ಬಹುಮತ ಇದ್ರೆ ಆಗೋದು, ಹೈಕಮಾಂಡ್ ಆಶೀರ್ವಾದವೂ ಬೇಕು ಅಂದರು. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ಲದೇನೆ ಯಾರು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ಬಹುಮತ ಇದ್ರೆ ಮಾತ್ರ ಆಗೋದು. ಮತ್ತೆ ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ. ಸರ್ಕಾರವನ್ನು ಮಾಡುವಾಗ CLP ನಾಯಕರನ್ನು ಅಂದರೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಾಗ ಶಾಸಕರ ಅಭಿಪ್ರಾಯ ತಗೊಂಡು ಮಾಡಿ, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾಡಿದ್ದು ಮೊದಲನೇ ಬಾರಿ ಅದೇ ರೀತಿ, ಎರಡನೇ ಬಾರಿ ಮಾಡಿದ್ದು ಅದೇ ರೀತಿ, ಹಿಂದೆ SM ಕೃಷ್ಣ ಅವರನ್ನು ಮಾಡುವಾಗಲ ಎಲ್ಲ ಅದೇ ರೀತಿ ನಮ್ಮ ಪದ್ಧತಿ, ನಮ್ಮ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ. ಈಗಲೂ ಕೂಡ ಶಾಸಕರು ಅಭಿಪ್ರಾಯ ತಗೋಬೇಕು ಅನ್ನೋದು ಪದ್ಧತಿ ಇಲ್ಲ. ನಾವು ಅಭಿಪ್ರಾಯ ಬೇಕಾಗಿಲ್ಲ ಅಂತೇಳಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರ ತೀರ್ಮಾನ. ಅದಕ್ಕೆ ಹೈಕಮಾಂಡ್ ಅಂತ ಹೇಳೋದು ಅವ್ರಿಗೆ. ಅದು ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರಿಗೆ ನಾವೆಲ್ಲ ಜೈ ಅಂತೀವಿ ಅಷ್ಟೇ. ಜನ ಆಕಾಂಕ್ಷಿಗಳಿದ್ರು, ಸಿದ್ದರಾಮಯ್ಯ ಇಲ್ಲ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಚರ್ಚೆನೇ ಇದೆಯಲ್ಲ ಸರ್? ಅಲ್ಲ, ಅವ್ರು ಫ್ರಂಟ್ ರನ್ನರ್ಸ್. ನೀವು ಸರ್? ನಾವು ಬೇರೆಯವರೆಲ್ಲ ಸೆಕೆಂಡ್ ಲೆವೆಲ್ಲು, ಥರ್ಡ್ ಲೆವೆಲ್ಲು ಹಾಗೆ. ಹೈಕಮಾಂಡ್ ತೀರ್ಮಾನಗಳು ಹೇಗೆ ತಗೊಳುತ್ತೆ? CLP ಅವ್ರಿಗೆ ಎಲ್ಲ CLPಗೆ ತಗೋತಾರೆ, ಎಲ್ಲ ಶಾಸಕರಿಗೆ ಕೇಳ್ತಾರೆ, ಮಾಡ್ತಾರೆ. ಅದಾದಮೇಲೆ ಎಲ್ಲ ತೀರ್ಮಾನಗಳಾಗೋದು. ಹೈಕಮಾಂಡ್ ಆಲ್ವೇಸ್ ಟೇಕ್ಸ್ ದ ಪಲ್ಸ್ ಆಫ್ ದ ಲೆಜಿಸ್ಲೇಟರ್ಸ್ ಆ್ಯಂಡ್ ದೇ ವಿಲ್ ಟೇಕ್ ಅ ಡಿಸಿಷನ್. ಒಂದೊಂದು ಸರಿ ಸಂಖ್ಯೆ ಹೆಚ್ಚಿರ್ಬೋದು, ಕಮ್ಮಿ ಇರ್ಬೋದು. ನಿರ್ಧಾರಗಳನ್ನು ಮೇಲ್ಗಡೆ ನಮ್ಮ ಹೈಕಮಾಂಡ್ ತೊಗೊಳ್ತಾರೆ. ಎರಡೂ ಇಂಪಾರ್ಟೆಂಟ್ ಇದೆ. ಈಗ ನೋಡಿ, ಯಾವಾಗಲೂ ನೀವು ನೋಡಿ, ಅಬ್ಸರ್ವರ್ಸ್ ಕಳಿಸ್ತಾರ ಇಲ್ಲ? ಅಬ್ಸರ್ವರ್ಸ್ ಕಳಿಸಿ ಯಾವಾಗಲೂ ಕೂಡ ಏನು ಎತ್ತ, ಇಲ್ಲಿ ಪ್ರಸ್ತುತ ವಾತಾವರಣ ಹೇಗಿದೆ ಅಂತ ಕೇಳ್ಬಿಟ್ಟೆ ನೋಡ್ತಾರಲ್ವಾ? ಹಾಗೆ ಹೈಕಮಾಂಡ್ ವಿಲ್ ಟೇಕ್ ಡಿಸಿಷನ್ ಇನ್ ಇಟ್ಸ್ ವಿಸ್ಡಮ್ ವೆನ್ ದ ಟೈಮ್ ಈಸ್ ರೈಟ್. ಇನ್ನು ಈ ಹೇಳಿಕೆ ಪ್ರತಿ ಹೇಳಿಕೆಗಳಿಗೂ ನಡೀತಾ ಇರುವ ಬೆಳವಣಿಗೆಗಳಿಗೂ ವಿರೋಧ ಪಕ್ಷಗಳಿಗೆ ಏನೇನು ಸಂಬಂಧ ಇಲ್ಲ. ಸುಮ್ಮನೆ ಮಾತಾಡ್ತಾರಷ್ಟೇ. ಛಲವಾದಿ ನಾರಾಯಣ ಸ್ವಾಮಿ ಅವರು, ಜಗದೀಶ್ ಶೆಟ್ಟರು, ಪ್ರತಾಪ್ ಸಿಂಹ ಅವರು ಮಾತಾಡಿದ್ರು. ಅದಕ್ಕಿಂತ ಮುಂಚೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿತ್ತು, ಕಾಂಗ್ರೆಸ್ನಲ್ಲಿ ಎಲ್ಲ ನಿರ್ಧಾರಗಳು ಹೈಕಮಾಂಡ್ನಿಂದ ಆಗತ್ತೆ, ಶಾಸಕರ ಸಂಖ್ಯಾಬಲದ ಬಗ್ಗೆಯೂ ಹೈಕಮಾಂಡ್ ನಿರ್ಧರಿಸುತ್ತೆ. ಬೆಳಗಾವಿಯಲ್ಲಿ ಹೇಳಿದ್ರು ಅವರು. ಕೇಳಿಸ್ಕೊಳ್ಳಿ.
ಹೇಳಲಿಕ್ಕೆ ಬಯಸ್ತೇವೆ. ಹೌದು ಹೌದು ಹೈಕಮಾಂಡ್ ನಿರ್ಧಾರ ಹೇಳಲಿಕ್ಕೆ ಬಯಸ್ತೇವೆ. ಹೌದು ಹೌದು ಹೈಕಮಾಂಡ್ ನಿರ್ಧಾರ ಹೇಳಲಿಕ್ಕೆ ಬಯಸ್ತೇವೆ. ಹೌದು ಹೌದು ಹೈಕಮಾಂಡ್ ನಿರ್ಧಾರ ಹೇಳಲಿಕ್ಕೆ ಬಯಸ್ತೇವೆ. ಆ ಪಕ್ಷ ಪ್ರಜಾಪ್ರಭುತ್ವ ಇಲ್ಲದ ಪಕ್ಷ ಅಂತ ಎಲ್ಲರಿಗೂ ಗೊತ್ತಿದೆ. ಹೈಕಮಾಂಡ್ ತೀರ್ಮಾನದ ಮೇಲೆ ಆಗೋದಾದ್ರೆ ಅಲ್ಲಿ ಅವರಲ್ಲಿ ಇರ್ತಕ್ಕಂಥ MLAಗಳು ಕಸ ಹೊಡೆಯಲಿಕ್ಕಿದಾರೇನು? ಕಸ ತೆಗಿಲಿಕ್ಕ ಇರೋದವರು? ಕಳೆ ತೆಗಿಲಿಕ್ಕ? ಹೈಕಮಾಂಡ್ ಒಂದೇ ಇದ್ರೆ ಸಾಕು. ಅವರು MLA ಯಾರು ಚೀಫ್ ಮಿನಿಸ್ಟ್ರು, ಯಾರು ಡೆಪ್ಯೂಟಿ CM ಅಂತ ಹೇಳಿದ್ರೆ ಸಾಕು. ಇವ್ರು ಯಾಕೆ ಬೆಂಬಲ ಕೊಡಬೇಕು? DK ಶಿವಕುಮಾರ್ ಏನು ಇಂಟರ್ವ್ಯೂದಲ್ಲಿ ಹೇಳಿಕೆ ನಾನು ಸ್ವತಃ ಅದನ್ನ ಕೇಳಿದ್ದೇನೆ. ಈಗಾಗಲೇ ಇನ್ ಫೈಟಿಂಗ್ ನಡೀತಾ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಈಗ 2.5 ವರ್ಷ, ನವೆಂಬರ್ದಲ್ಲಿ 2.5 ವರ್ಷ ಆಗ್ತದೆ. ಅವರೊಳಗೆ ಅಂಡರ್ಸ್ಟ್ಯಾಂಡ್ ಆಗೇ ಬಿಟ್ಟಿದೆ. 2.5 ವರ್ಷದಲ್ಲಿ ಬದಲಾವಣೆ ಅನ್ನುವಂಥದ್ದು ಅಂಡರ್ಸ್ಟ್ಯಾಂಡ್ ಆಗಿದೆ. ಆ ಹಿನ್ನೆಲೆಯಲ್ಲಿ ನಿಜವಾಗಿ ಅದು ಯಾವುದೂ ಅಂಡರ್ಸ್ಟ್ಯಾಂಡ್ ಆಗದೇ ಇದ್ದಿದ್ರೆ ನಿನ್ನ ಇಂಟರ್ವ್ಯೂ ಆಗಲಿ, ಇತ್ತೀಚಿನ ಸ್ಟೇಟ್ಮೆಂಟ್ಗಳಾಗಲಿ ಒಂದು ಸ್ಪಷ್ಟವಾಗಿ DK ಶಿವಕುಮಾರ್ ಹೇಳಬೇಕು, 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅದು ಗಟ್ಟಿಯಾಗಿ ಹೇಳಲ್ಲ, ಅದು ಹೇಳಕ್ತಾ ಇರಲಿಲ್ಲ. ನಿಮ್ಗೆ ಧೈರ್ಯ ಇದ್ರೆ, ನಿಮ್ಮಲ್ಲಿ ಯಾರೂ ಅಂಡರ್ಸ್ಟ್ಯಾಂಡ್ ಆಗೇ ಇಲ್ಲ ಅಂತಂದ್ರೆ ನಾನು DK ಶಿವಕುಮಾರ್ ಚಾಲೆಂಜ್ ಮಾಡ್ತೀನಿ, ನೀವು ಡಿಕ್ಲೇರ್ ಮಾಡ್ರಿ. ಅವರ ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು ಇಷ್ಟೇ. ಪ್ರತಿ ತಿಂಗಳು DK ಏನಾದರೂ 100 ಕೋಟಿ ಕಳಿಸ್ತಾ ಇದ್ದಾರೆ ಅಂತಂದರೆ ಸಿದ್ದರಾಮಯ್ಯ 150 ಕೋಟಿ ಕಳಿಸಿದ್ರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿತಿರ್ತಾರೆ. DK ಒಂದು 100-200 ಕೋಟಿ ಕಳಿಸಿದ್ರೆ ಸಿದ್ದರಾಮಯ್ಯವರು 50 ಕೋಟಿ ಕಳಿಸಿದ್ರೆ DK ಮುಂದುವರಿಸ್ತಾರೆ. ಇದು ಅವ್ರ ಹೈಕಮಾಂಡ್ ನಿಯಮ ಇರುವಂಥದ್ದು. ಅವರಿಗೆ ಇದು ಈ ಸಾರ್ವಜನಿಕ ಜೀವನದ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಅವ್ರ ಹೈಕಮಾಂಡ್ ತೀರ್ಮಾನ ಈ ಥರ ಇರುತ್ತೆ. ಸೂಟ್ ಕೇಸ್ ಯಾರು ಜಾಸ್ತಿ ಕಳಿಸ್ತಾರೆ ಅವ್ರ ಅಧಿಕಾರದಲ್ಲಿ ಮುಂದುವರಿತಾರೆ. ಸೂಟ್ ಕೇಸ್ ಏನಾದ್ರು ಸರಿಯಾಗಿ ಕಳಿಸ್ಲಿಲ್ಲ ಅಂತಾರೆ, ಅವ್ರನ್ನ ಇಳಿಸ್ಬಿಟ್ಟು ಬೇರೆಯವ್ರನ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.